ಇಲ್ಲಿ ಸೆಕೆಂಡ್ ಪಿ ಯು ಸಿದು ನಿಮಗೆ ಒಂದು ಸ್ಕ್ಯಾನರ್ಡ್ ಕಾಪಿನ ರಿಲೀಸ್ ಮಾಡಿದರೆ, ಆದರೆ ಇಲ್ಲಿ ಮೊದಲೇ ಹೇಳ್ತೀನಿ ನೋಡಿ, ಇದು ಫಸ್ಟು ಬ್ಯಾಚ್ ವೈಸ್ ಬರುತ್ತೆ. ಇಲ್ಲಿ ನಿಮಗೆ ಏನು ಮಾಡ್ತಿದ್ರೆ ಇಷ್ಟು ವರ್ಷ ಬಂದುಬಿಟ್ಟು ಅಲ್ಲಿ ಲಿಸ್ಟ್ನ ಅನೌನ್ಸ್ ಮಾಡ್ತಿದ್ರು. ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬಂದಿರುತ್ತೆ, ನಿಮ್ಮ ಸ್ಕ್ಯಾನರ್ಡ್ ಕಾಪಿ ಬಂದಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದು ಯಾವ ರೀತಿ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ಫಸ್ಟ್ ನೋಡಿ, ಸ್ಕ್ಯಾನರ್ಡ್ ಕಾಪಿ ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿವ್ಯಾಲ್ಯೂಷನ್ಗೆ ಹಾಕೋದು. ಅದಕ್ಕೆ ನೀವು ರಿವ್ಯಾಲ್ಯೂಷನ್ಗೆ ಹಾಕ್ಬೇಕಂದ್ರೆ 1600 ಸಮಥಿಂಗ್ ಫೀಸ್ನ ಕಟ್ಟಬೇಕಾಗುತ್ತೆ. ಆದರೆ ಇಲ್ಲಿ ನೀವು ಏನಾದರೂ ಒಂದು ಟೋಟಲಿಂಗ್ ಹಾಕ್ಬೇಕಂದ್ರೆ ನೀವು ಯಾವುದೇ ಥರದ ಒಂದು ದುಡ್ಡನ್ನ ಕಟ್ಟೋ ಅಗತ್ಯ ಇಲ್ಲ. ಇದು ಕ್ಲಾರಿಟಿ ಇರಲಿ. ಮತ್ತು ಇವಾಗ ನೀವು ಯಾವ ರೀತಿ ಡೋ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ತುಂಬಾ ಸಿಂಪಲ್ ಆಗಿದೆ. ಇಲ್ಲಿ ಫಸ್ಟು ಯಾವುದೋ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸ್ಪೇಸ್ ಕೊಡ್ದೇ ಎಡು ಕನ್ನಡ ಅಂತ ಸರ್ಚ್ ಮಾಡಿ. ನಿಮಗೆ ಅಲ್ಲಿ ಬಂದುಬಿಟ್ಟು ಫಸ್ಟು ಲಿಂಕ್ ಕಾಣುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. PUC ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ನಿಮಗೆ ಸೆಕೆಂಡ್ PUC ರಿವ್ಯಾಲ್ಯೂಷನ್ ಏನಿದೆಯಲ್ಲ, ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಅಂತ ಇರುತ್ತೆ, ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಕೆಂಡ್ PUC ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಅಂತ ಒಂದು ಬಟನ್ ಇರುತ್ತೆ. ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸೆಕೆಂಡ್ಸ್ ವೆಯ್ಟ್ ಮಾಡಿ. ಪೇಜ್ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ಹಾಕ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಯಾವ ರೀತಿ ಡೌನ್ ಮಾಡ್ಕೊಳ್ಳೋದಂದರೆ, ನಿಮ್ಮ ಚಲನ್ ನಂಬರ್ ಇರುತ್ತಲ್ಲ, ಮೊದಲೇ ಹೇಳಿದೆ ನಾನು ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಯಾವ ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡೋ ವೀಡಿಯೋದ್ರಲ್ಲೇ ಚಲನ್ ನಂಬರ್ನ ಬರೆದಿಟ್ಕೊಳ್ಳಿ ಅಂತ. ಚಲನ್ ನಂಬರ್ ಹಾಕಿ ಆಟೋಮೆಟಿಕ್ಕಾಗಿ ನಿಮ್ಮ ರಿಜಿಸ್ಟರ್ ನಂಬರ್ ಬರುತ್ತೆ. ಆಮೇಲೆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೌನ್ ಮಾಡ್ಕೊಳ್ಳಿ. ನಂತರ ಈ ಒಂದು PDF ಬಂದುಬಿಟ್ಟು ಅಡೋಬ್ PDF ರೀಡರ್ ಅಂತ ಇರುತ್ತೆ ಪ್ಲೇಸ್ಟೋರಲ್ಲೇ, ಒಂದು ಆ್ಯಪಲ್ಲಿ ಮಾತ್ರ ಓಪನ್ ಆಗೋದು. ಅದು ಡೌನ್ ಮಾಡಿ ನೋಡ್ಕೊಳ್ಳಿ. ಮತ್ತು ನಿಮ್ಮ ಕಾಲೇಜ್ ಲೆಕ್ಚರ್ಸ್ ಜೊತೆ ವೆರಿಫೈ ಮಾಡ್ಕೊಂಡು ನೆಕ್ಸ್ಟು ಪ್ರೋಸೆಸ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ. ಆಲ್ ದ ಬೆಸ್ಟ್. ಎಲ್ಲರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ.